ಯುಗಾದಿ ಹಬ್ಬಕ್ಕೆ ಅಂತ ಊರಿಗೆ ಹೊರಟವರಿಗೆ ಬಿಗ್ ಶಾಕ್ ಎದುರಾಗಿದೆ. ಸಾಲು ಸಾಲು ರಜೆಗಳಿದ್ದಾವೆ. ಟ್ರಿಪ್ ಮಾಡೋಣ ಅಂದರೆ ಬಸ್ ರೇಟ್ ಮಾತ್ರ ಫುಲ್ ಹೈಕ್ ಆಗಿಬಿಟ್ಟಿದೆ. ರೇಟ್ ನೋಡಿ ಎಲ್ಲೂ ಹೋಗೋದೇ ಬೇಡ ಅನ್ನುವುದೇ ಬೆಸ್ಟ್ ಅನ್ನುವಂತಹ ಮನಸ್ಥಿತಿಗೆ ಈಗ ಜನರು ಬರ್ತಾ ಇದ್ದಾರೆ. ಖಾಸಗಿ ಬಸ್ ದರ 2 ರಿಂದ 3 ಪಟ್ಟು ಹೆಚ್ಚಳ ಮಾಡಿದ್ದಾರೆ ಬಸ್ ಮಾಲೀಕರು. ಬೆಂಗಳೂರಿಂದ ಮಂಗಳೂರು ಸೇರಿ ಹಲವು ಮಾರ್ಗಗಳ ದರ ಈಗ ಏರಿಕೆ ಆಗಿದೆ. ರಜೆ ದಿನಗಳನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಖಾಸಗಿ ಬಸ್ಗಳು ಈಗ ದರದಲ್ಲಿ ಏರಿಕೆಯನ್ನು ಮಾಡಿದ್ದಾರೆ. ಕೇವಲ ಬೆಂಗಳೂರು ಮಂಗಳೂರು ಮಾತ್ರ ಅಲ್ಲ, ನೀವು ಯಾವುದೇ ಭಾಗದ ರಾಜ್ಯದ ಯಾವುದೇ ಭಾಗಕ್ಕೆ ಹೋದರೂ ಸಹ ಇದೇ ರೀತಿಯಾದಂತಹ ಬಸ್ ದರ ಏರಿಕೆ ಆಗಿರುವಂಥದ್ದು. ಖಾಸಗಿ ಬಸ್ಗಳಲ್ಲಿ ಸಾಮಾನ್ಯವಾಗಿ ನೀವು ಒಂದು 500-600 ರೂಪಾಯಿ ಟಿಕೆಟ್ ಇತ್ತು ಅಂದರೆ ಈಗ 2,500ರಿಂದ 3,000ವರೆಗೂ ಸಹ ರೇಟ್ ಆಗಿಬಿಟ್ಟಿದೆ. ಮೇಡಮ್, ಇವಾಗ ಗ್ರಾಹಕರ ಜೋಬಿಗೆ ಕತ್ರಿ ಅಂದರೆ ವರ್ಷವೆಲ್ಲ ಖಾಲಿ ಓಡಿಸ್ತಾ ಇರ್ತಾರೆ. ಹಬ್ಬ ಬರೋದು ವರ್ಷಕ್ಕೊಂದೇ ಸರಿ, ಈಗ ಡ್ರಾಪ್ ಮಾಡಿಬಿಟ್ಟು ಮತ್ತೆ ರಿಟರ್ನ್ ಬರೋದು 4-5 ದಿನ ಆಗುತ್ತೆ. 5 ದಿನ ಗಾಡಿ ಅಲ್ಲೇ ನಿಂತ್ಕೋಬೇಕಾಗುತ್ತೆ. ರೈಟ್ ಎಲ್ಲ 10% 15% ಜಾಸ್ತಿ ಮಾಡಿರ್ತಾರೆ. ಗ್ರಾಹಕರು ದುಡ್ಡಿರೋರು ಹೋಗ್ತಾರೆ, ಇಲ್ಲದವರು ಪಾಪ ಕಷ್ಟ ಅನ್ಸುತ್ತೆ. ಏನು ಮಾಡೋಕ್ಕಾಗುತ್ತೆ. ಲೈಕ್ ಈಗ ಹಬ್ಬದ ಸೀಸನ್ ಬೇರೆ, ನಾವು ಹಂಗೆ ಅಂದ್ಕೊಂಡು ನಾವು ಮೆಡಿಕಲ್ ಕಾಲೇಜು, ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜು, ನಾವೇನೋ ಮಾಡ್ತಾ ಇದೀವಿ, ಏನೋ ಓಕೆ 4 ದಿನ ರಜೆ ಇದೆ, ಏನೋ ಮನೆಗೆ ಹೋಗೋಣ, ಒಂಚೂರು ಮೀಟ್ ಮಾಡ್ಕೊಬರೋಣ ಫ್ಯಾಮಿಲಿನ ಅಂತ ಅಂದ್ಕೊಂಡು ಬರ್ತೀವಿ. ಇವ್ರು ನೋಡ್ರೆ ಏಕ್ದಮ್ ಹಬ್ಬದ ಸೀಸನ್ ಮಕ್ಕಳು ಎಲ್ಲ ಬರ್ತಾರೆ ಅಂತ ಟಿಕೆಟ್ ಎಲ್ಲ ಏರಿಸ್ತಾರೆ ಫುಲ್ಲು. ಬಸ್ಸಲ್ಲಿ ನೋಡೋದಂದರೆ ಬಸ್ಸಲ್ಲಿ ಹೋಗೋಕ್ಕಾಗಲ್ಲ. ಟ್ರೈನ್ ಅಂದರೆ ಅದು ಇನ್ನೂ ಜಾಸ್ತಿ, ಇನ್ನೂ ಆಲ್ಮೋಸ್ಟ್ ಎಲ್ಲ ಅಲ್ಲೂ ಫುಲ್ ತುಂಬ ಇರ್ತಾರೆ. ಟ್ರೈನಲ್ಲಿ ಏನೋ ಬಸ್ ಹೋಗೋಣ ಅಂತ ಅಂದ್ಕೊಂಡು ಫ್ರೆಂಡ್ಸ್ ಎಲ್ಲ ಏನೋ ಗ್ರೂಪ್ ಟಿಕೆಟ್ ಮಾಡಿಕೊಂಡು ಬಸ್ ಅದು ಇದು ಅಂತ ಮಾಡ್ಕೊಂಡು ಹೆಂಗೆ ಹಂಚ್ಕೊಂಡು ಹೋಗ್ತೀವಿ. ಬಟ್ ಈ ಥರ ಬಸ್ಸೆಲ್ಲ ಟಿಕೆಟಲ್ಲಿ ರೈಸ್ ಮಾಡೋದು, ಈಗ ಸಡನ್ನಾಗಿ ಹಬ್ಬ ಮುಗಿದ ತಕ್ಷಣ ಕೆಳಕ್ಕೆ ಹಾಕ್ಬಿಡೋದು ಟಿಕೆಟ್ನ, ಈ ಥರ ತುಂಬ ತೊಂದರೆ ಆಗುತ್ತೆ ನಮಗೂ. ಲೈಕ್ ಅವರು, ನಾವು ಮೈಸೂರಿಗೆ ಹೋಗ್ತಿದ್ದೋ, ಈಗ ಅವರು ಎಲ್ಲ ಲೈಕ್ ಸ್ಟೂಡೆಂಟ್ಸು ಎಲ್ಲರೂ ವೆಲ್ಫೇರಾಗಿ ನೋಡ್ಕೊಂಡು ಮಾಡ್ಬೇಕು. ಅದನ್ನು ಏನೇನು ಬೇಕು ಇಷ್ಟ ಬಂದಾಗ ಅವ್ರು ಮಾಡಿ. ಏನೋ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾರ್ಕೆಟ್ನಿಂದಲೇ ನಮ್ಮ ಪ್ರತಿನಿಧಿ ಚಂದನ ಕೊಡ್ತಾರೆ. ಚಂದನ, ಈಗಾಗಲೇ ಬಸ್ ದರ ಇದು ಮೊದಲ ಬಾರಿಗಲ್ಲ, ಪ್ರತಿ ಬಾರಿಯೂ ಸಹ ಯಾವುದಾದ್ರೂ ಹಬ್ಬ ಹರಿದಿನಗಳು ಬಂದು ಅಂದರೆ ಇದೇ ರೀತಿಯಾಗಿ ಬಸ್ ದರ ಏರಿಕೆ ಆಗುತ್ತೆ. ಆದರೆ ಇದಕ್ಕೆ ಕಡಿವಾಣ ಮಾತ್ರ ಬೀಳ್ತಾ ಇಲ್ಲ. ಈ ಬಾರಿಯೂ ಸಹ ಅದೇ ರೀತಿಯಾದಂತಹ ಪರಿಸ್ಥಿತಿ. ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ, ಎಷ್ಟು ರೇಟ್ ಜಾಸ್ತಿ ಆಗಿದೆ? ಜಗದೀಶ್, ಅಂದ್ರೆ ಈ ಬಾರಿಯೂ ಕೂಡ ಪ್ರತಿ ವರ್ಷದಂತೆ ನೀವು ಹೇಳಿದಾಗೆ ಅಂದ್ರೆ 10 ರಿಂದ 15% ಏರಿಕೆ ಆಗ್ತಾ ಇತ್ತು. ಆದ್ರೆ ಈ ಬಾರಿ 15 ರಿಂದ 20% ಖಾಸಗಿ ಬಸ್ ದರ ಏರಿಕೆ ಆಗಿರುವಂತದ್ದು. ಒಂದ್ ರೀತಿಯಲ್ಲಿ ಲಾಂಗ್ ವೀಕೆಂಡ್ ಇದೆ, ಅಂದ್ರೆ ಯುಗಾದಿ ಇದೆ, ಯುಗಾದಿ ನಂತರ ರಂಜಾನ್ ಇದೆ, 4 ದಿನ ರಜೆ ಬರುತ್ತೆ. ಹೀಗಾಗಿ ಲಾಂಗ್ ವೀಕೆಂಡ್ ಇರೋದ್ರಿಂದ ಸಾಕಷ್ಟು ಜನ ಊರಿಗೋಗೋ ಪ್ಲಾನ್ ಮಾಡಿರ್ತಾರೆ, ಹಾಗೆ ಟ್ರಿಪ್ ಹೋಗೋಣ ಅಂತ ಒಂದಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡಿರ್ತಾರೆ. ಆದ್ರೆ ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಕೆಲವು ಖಾಸಗಿ ಬಸ್ ಮಾಲೀಕರು ಒಂದ್ ರೀತಿ ಬೇಕಾಬಿಟ್ಟಿಯಾಗಿ ದರವನ್ನ ಏರಿಕೆ ಮಾಡಿರುವಂತದ್ದು. ಸದ್ಯ ನಾನೀಗ ಮಾರ್ಕೆಟ್ ನಲ್ಲಿ ಇದ್ದೀನಿ. ಹೀಗಾಗ್ಲೇ ಸಾಕಷ್ಟು ಜನ ತಮ್ಮ ಬಸ್ಗಳನ್ನ ಬುಕ್ ಮಾಡಿಕೊಂಡು ಊರಿನತ್ತ ಪ್ರಯಾಣ ಮಾಡುವಂತ ಕೆಲಸ ಆಗ್ತಾ ಇರುವಂತದ್ದು. ಅಂದ್ರೆ ನೀವು ನೋಡ್ತಾ ಇರ್ಬೋದು, ಅಂದ್ರೆ ಸಾಕಷ್ಟು ಜನ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ, ವೀಕೆಂಡ್ ಇದೆ. ಆದ್ರೆ ಇಲ್ಲಿರುವಂತಹ ಕೆಲವೊಂದಿಷ್ಟು ಬಸ್ ಮಾಲೀಕರು ಹೇಳ್ತಾರೆ, ನಾವು ದರ ಏರಿಕೆ ಮಾಡಿಲ್ಲ, ನಾರ್ಮಲ್ ದರಾನೇ ಇದೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಆದ್ರೆ ನಾವು ಪ್ರಯಾಣಿಕರ ಬಳಿ ಕೇಳಿದಾಗ ಅವ್ರು ಹೇಳ್ತಾರೆ, ದುಪ್ಪಟ್ಟು ತ್ರಿಬಲ್ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ. ಬೆಂಗಳೂರಲ್ಲಿ ಇರೋದಕ್ಕೂ ಆಗಲ್ಲ, ಊರಿಗೆ ಹೋಗ್ಬೇಕು ಅನ್ನೋ ಆಸೆ ಇದೆ. ಆದ್ರೆ ಈ ರೀತಿ ದರ ಏರಿಕೆ ಆಗಿರೋದ್ರಿಂದ ನಾವು ಬೆಂಗಳೂರಲ್ಲೇ ಇರೋದೇ ವಾಸಿ, ಅಷ್ಟು ದುಡ್ಡು ಖರ್ಚು ಮಾಡಿಕೊಂಡು ಹೇಗೆ ಹೋಗಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತ ಒಂದು ಬೇಸರವನ್ನ ಕೂಡ ಹೊರ ಹಾಕ್ತಾ ಇದ್ರು. ಅಂದ್ರೆ ಒಂದ್ ರೀತಿಯಲ್ಲಿ ಲಾಂಗ್ ವೀಕೆಂಡ್ ಇದೆ, ರಜೆಯ ಮಜವನ್ನ ಅನುಭವಿಸೋಣ ಅಂತ ಅನ್ಕೊಂಡವರಿಗೆ ಈ ತರ ಜೇಬಿಗೆ ಕತ್ತರಿ ಬೀಳ್ತಾ ಇರೋದು ಎಲ್ಲೊಂದ್ ಕಡೆ ಮತ್ತಷ್ಟು ಬೇಜಾರನ್ನ ತರಿಸ್ತಾ ಇರುವಂತದ್ದು. ಅಂದ್ರೆ ನಾರ್ಮಲ್ ಆಗಿ ಪ್ರತಿ ವರ್ಷ ನಡೆಯುತ್ತೆ, ಆದ್ರೆ ಈ ಬಾರಿ ಒಂದ್ ರೀತಿಯಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಬಸ್ ದರ ಏರಿಕೆ ಆಗಿರುವಂತದ್ದು ಪ್ರಯಾಣಿಕರಿಗೆ ಒಂದ್ ರೀತಿ ಬೇಸರ ತರಿಸಿದೆ ಅಂತಾನೆ ಹೇಳ್ಬೋದು. ಜಗದೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.